ಎಲ್ಲರಿಗೂ ನಮ್ಮ ಮನೆ ಅಡುಗೆಗೆ ಸ್ವಾಗತ. ತಿಳಿಸಾರು ಮಾಡುವ ವಿಧಾನ. ತಿಳಿಸಾರಿಗೆ ಏನೇನು ಬೇಕಂದರೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಹಸೆ ಶುಂಠಿ, ಒಂದು 5 ಮೆಣಸಿನ್ಕಾಯಿ, ಜೀರಿಗೆ, ಗರಂ ಮಸಾಲ. ಇದು ಬೇಳೆ ಬೇಯಿಸ್ಕೊಂಡಿನಲ್ಲ, ಅದು ನೀರಿದೆ, ಅದು ತಿಳಿಸಾರಿಗೆ ಈ ನೀರು ಬೇಕಾಗುತ್ತೆ. ಇವೆಲ್ಲ ತಿಳಿಸಾರಿಗೆ ಬೆಚ್ಚಗೆ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವೂ ಒಂದೇ ಸರ್ತಿ ಎಲ್ಲ ಹಾಕ್ಬಿಟ್ಟು ಹುಣಸೆಹಣ್ಣನ್ನು ಹಾಕಬೇಕು. ಮತ್ತು ಮೆಣಸಿನ್ಕಾಯಿ, ಹಸೆ ಶುಂಠಿ ಎಲ್ಲವೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸುವಾಸನೆ ಹೋಗೋದು. ಈಗ ಜಾರಲ್ಲಿ ತೊಗೊಳ್ತಾ ಇದ್ದೀನಿ. ತಿಳಿಸಾರಿಗೆ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನ್ ಉಪ್ಪು. ಆಗಿದೆ, ಇದು ಈ ಥರ ಬರಬೇಕು. ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ ಇದ್ರಾಗ ಹಾಕ್ತಾಯಿದ್ದೀನಿ. ಈ ಥರ ಕುದಿಬೇಕು, ಎಣ್ಣೆ ಈ ಥರ ಬಿಟ್ಕೋಬೇಕು, ಮಸಾಲೆಯಲ್ಲಿ ಈ ಥರ ಬಿಟ್ಕೋಬೇಕು. 2 ಸ್ಪೂನು ಸಾಂಬಾರು ಪೌಡ್ರು. ಇದಕ್ಕೆ ನಾನು ಅರಿಶಿಣ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಅರಿಶಿಣ ಹಾಕ್ತಾಯಿಲ್ಲ. ನೆಕ್ಸ್ಟು ನೀರು ಹಾಕಬೇಕು. ಇದ್ರದ್ದು ಮಾಡಿದ್ವಲ್ಲ ಬೇಳೆದು, ಅದು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ತಿಳಿಸಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ನೆಕ್ಸ್ಟು ಒಂದು ಇಂಚು ಬೆಲ್ಲ, ಇಷ್ಟು ಹಾಕಿದರೆ ಸಾಕು. ಯಾಕಂದರೆ ತಿಳಿಸಾರಿಗೆ ಬೆಲ್ಲ ಹಾಕ್ತೀನಿ ನಾನು, ಬೆಲ್ಲ ಹಾಕಿದ್ದೀನಿ. ಇದು ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ಕಹಿ ಬರುತ್ತಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಿದ್ದೀನಿ ನಾನು. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ರಿ, ಇಲ್ಲ ಸ್ಕಿಪ್ ಮಾಡ್ಬೋದು.